ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗೌರಿ ಹಬ್ಬ ಮಾಡಬೇಕಿದ್ರೆ ನಾನು ಮನೆ ಕ್ಲೀನಿಂಗ್ ಮಾಡಿದ್ದು. ನಾನು ಹಾಕೇ ಇರಲಿಲ್ಲ, ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನಮ್ಮ ಹಳ್ಳಿಗಳ ಕಡೆ ಯಾವ ಥರ ಮನೆ ಕ್ಲೀನಿಂಗ್ ಮಾಡ್ತೀವಿ ಹೇಗೆ ಅಂತ ವಿಡಿಯೋ ಹಾಕಿದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇದು ತಾರಸಿ ಮನೆಗಳಾದರೆ ಅದು ಒಂಥರ ಬ್ರಷ್ ಥರ ಇರುತ್ತೆ, ಅದರಲ್ಲಿ ದುಂಬೆಲೂ ಕೂಡ ಕ್ಲೀನಾಗಿ ಹೊಡ್ಕೊಂಡು ಬಂದುಬಿಡ್ಬೋದು. ಆದರೆ ಇದು ಹಂಚಿನ ಮನೆ ಆಗಿರೋದ್ರಿಂದ, ಅದು ಅಲ್ಲದೆ ಇದು ಸಿಕ್ಕಾಪಟ್ಟೆ ಒಂದು 100 ವರ್ಷನೇ ಆಗಿರಬೇಕು ಈ ಮನೆ ಕಟ್ಟಿ. ನಮ್ಮ ಹಸ್ಬೆಂಡ್ ಚಿಕ್ಕವರಾಗಿದ್ರಲ್ಲ ಆವಾಗಲಿಂದನೂ ಕೂಡ ಈ ಮನೆ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ಈ ಮನೆ ಇದೆ. ಇದು ತುಂಬ ಹಳೆ ಮನೆ ಆಗಿರೋದ್ರಿಂದ ಜಾಸ್ತಿ ಬಣ್ಣನೂ ಕೂಡ ತುಂಬಕ್ಕಾಗಲ್ಲ, ಪೇಂಟ್ ಏನು ಮಾಡೋಕ್ಕೆ ಆಗಲ್ಲ. ಅದು ತುಂಬಿದ್ರೂ ಕೂಡ, ಪೇಂಟ್ ಮಾಡಿದ್ರೂ ಕೂಡ ಅದು ಎಲ್ಲ ಎಳೆದೋಗ್ಬಿಡುತ್ತೆ. ಅದು ಮುದ್ದೆ ಬಣ್ಣ ಅನಿಸುತ್ತೆ. ಆಗಿನ ಕಾಲದಲ್ಲಿ ಅದೇ ಜಾಸ್ತಿ ತುಂಬ್ತಾ ಇದ್ದಿದ್ದು ಅಲ್ವಾ, ಅದಕ್ಕೆ ನಾವು ಪೇಂಟ್ ಏನು ಮಾಡ್ತಾ ಇಲ್ಲ, ಹಾಗೆ ಕ್ಲೀನ್ ಮಾಡ್ತಾ ಇದ್ದೀವಿ. ಇದಿರುತ್ತೆ ಅಲ್ವಾ, ಕಸ್ಬಲ್ ಪರ್ಕೆ ಇರುತ್ತೆ ಅಲ್ವಾ, ಅದನ್ನು ಒಂದು ದೊಣ್ಣೆ ಕಟ್ಕೊಂಡು ನಮ್ಮ ಮನೆಯವರು ಕ್ಲೀನಾಗಿ ದುಂಬೆಲ್ಲ ಕ್ಲೀನಾಗಿ ಹೊಡಿತಾ ಇದ್ದಾರೆ. ನನಗಂತೂ ಈ ದುಂಬೆಲ್ಲ ಹೊಡೆಯೋದು ಅಂದರೆ ಆಗಲ್ಲ, ಯಾಕೆಂದರೆ ಮೂಗೆಲ್ಲ ಕಟ್ಕೊಂಡ್ಬಿಡುತ್ತೆ. ಬಟ್ಟೆ ಕಟ್ಕೊಂಡು ದುಂಬು ಹೊಡೆದ್ರೂ ಕೂಡ ಮೂಗೆಲ್ಲ ಕಟ್ಕೊಂಡ್ಬಿಡುತ್ತೆ. ನಾನು ಯಾವಾಗ ದುಂಬು ಹೊಡಿಬೇಕಿದ್ರೂ ಕೂಡ ನಮ್ಮ ಹಸ್ಬೆಂಡೇ ದುಂಬೆಲ್ಲ ಹೊಡ್ಕೊಡ್ತಾರೆ. ನಾನಿನ್ನು ಮಿಕ್ಕಿದ ಕೆಲಸ ಏನೇನಿದೆಯೋ ಅದೆಲ್ಲನೂ ಮಾಡ್ಕೊಳ್ತೀನಿ. ಈ ದುಂಬೆಲ್ಲ ಹೊಡೆದಾದ್ಮೇಲೆ ಮನೆಯೆಲ್ಲನೂ ಕೂಡ ಕ್ಲೀನಾಗಿ ಸೋಪಿನ ಪುಡಿ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ಅದು ತುಂಬ, ನಾವು ಈ ಮನೆಗೆ ಬಂದಾಗ ಯಾವ ಥರ ಸಿಕ್ಕಾಪಟ್ಟೆ ದುಂಬು ಧೂಳು ಮಣ್ಣು ಇತ್ತೋ ಅದೇ ಥರ ಸಿಕ್ಕಾಪಟ್ಟೆ ಧೂಳು ದುಂಬೆಲ್ಲ ಇತ್ತು. ನನಗಂತೂ ಒಂಥರ ಆಶ್ಚರ್ಯ ಆಗೋಯಿತು. ಡೈಲಿ ಕಸ ಗುಡಿಸಿ ಡೈಲಿ ಮನೆ ಒರೆಸ್ತಾನೆ ಇರ್ತೀವಿ, ಡೈಲಿ ಪೂಜೆ ಮಾಡ್ತಾನೆ ಇರ್ತೀವಿ, ಇಷ್ಟೊಂದು ಕಸ ಎಲ್ಲಿಂದನಪ್ಪ ಬಂತು ಅಂತ ನನಗೆ ಒಂಥರ ಶಾಕ್ ಆಗೋಯಿತು. ಸಿಕ್ಕಾಪಟ್ಟೆ ದುಂಬು ಧೂಳು ಎಲ್ಲ ಇತ್ತು, ತುಂಬ ಅಂದರೆ ತುಂಬ ಇತ್ತು. ನನಗಂತೂ ನೋಡೇ ಒಂಥರ ಶಾಕ್ ಆಗೋಯಿತು, ಅಷ್ಟೊಂದಿತ್ತು ದುಂಬು ಧೂಳು ಎಲ್ಲ. ನಾವು ಕೆಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಳ್ತೀವಿ, ಆದರೆ ಮೇಲ್ಗಡೆ ಎಷ್ಟು ದುಂಬು ಧೂಳು ಇರುತ್ತೆ ಅಂದರೆ, ಅದರಲ್ಲೂ ಈ ಹಂಚಿನ ಮನೆಯಲ್ಲಂತೂ ಕೇಳೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಬೀದಿಲಿರೋ ಮಣ್ಣೆಲ್ಲ ಮನೆ ಒಳಗಡೆ ಇರುತ್ತೆ, ಅಷ್ಟೊಂದು ದುಂಬು ಧೂಳು ಇರುತ್ತೆ. ಹಂಚಿನ ಕಿಂಡಿಯಿಂದ ಸಿಕ್ಕಾಪಟ್ಟೆ ದುಂಬು ಧೂಳು ಎಲ್ಲ ಬರ್ತಾ ಇರುತ್ತೆ. ಆದರೆ ನಾವು ಮಾತ್ರ ಮೇಲ್ಗಡೆ ಕ್ಲೀನ್ ಮಾಡೋದೇ ಇಲ್ಲ ಜಾಸ್ತಿ. ನಾನು ಮಾಡ್ತೀನಿ 15 ದಿನ, 1 ತಿಂಗ್ಳಿಗೆ ಒಂದು ಸಲ ಮಾಡ್ತಾಯಿದ್ದೆ. ಈ ಸಲ ಮಾಡಲಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ದುಂಬು ಧೂಳೆಲ್ಲ ಇತ್ತು. ನಮ್ಮ ಹಸ್ಬೆಂಡ್ ಅದಕ್ಕೆ ಎಲ್ಲನೂ ಕೂಡ ಕ್ಲೀನಾಗಿ ದುಂಬೆಲ್ಲ ಹೊಡ್ಕೊಟ್ರು. ನಾನು ಮನೆಯೆಲ್ಲನೂ ಕೂಡ ಕ್ಲೀನಾಗಿ ಸೋಪಿನ ಪುಡಿ ಹಾಕಿ ಎಲ್ಲ ರೂಮು ಮನೆ ಪೂರ್ತಿ ಮನೆಯೇ ಎಲ್ಲನೂ ತೊಳಿತಾ ಇದ್ದೀನಿ. ನಾನು ನಮಗೆ ಅದು ಅಲ್ಲದೆ ಸೂತಕ ಇದೆ. ಅಂದರೆ ಹಳ್ಳಿಗಳ ಕಡೆ ಈ ಯಾರಿಗಾರು ಡೆಲಿವರಿ ಆದಾಗ, ಯಾರಾರು ಸತ್ತೋದಾಗ ಸೂತಕ ಅಂತ ತೆಗಿತಾರೆ. ಆ ಥರ ನಮಗೆ ನಮ್ಮ ಮೈದವರ ಹೆಂಡ್ತಿಗೆ ಡೆಲಿವರಿ ಆಗಿದೆ, ಅದು ಒಂದು ಸೂತಕ ಇದೆ. ಅದು ಆಗಲಿ, ಅವ್ರಿಗೆ ಡೆಲಿವರಿ ಆಗಲಿ ಅಂತ ಇಷ್ಟು ದಿನ ಕಾಯ್ಕೊಂಡಿದ್ದು ಅಷ್ಟೇ. ಅದಕ್ಕೆ ಇವಾಗ ಡೆಲಿವರಿ ಆಗಿದೆ, ಗಂಡು ಪಾಪು ಆಗಿದೆ. ಅದಕ್ಕೆ ಗೌರಿ ಹಬ್ಬನೂ ಕೂಡ ಇದೆ. ಗೌರಿ ಹಬ್ಬಕ್ಕೆ ನಮ್ಮ ಮನೇಲಿ ಯಾವಾಗಲೂ ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಆದರೆ ನಮ್ಮ ಅತ್ತೆ ಮನೇಲಿ ಎಡೆ ಇರೋದ್ರಿಂದ ನಾನು ಏನು ಮಾಡ್ತಾಯಿಲ್ಲ. ನಾನು ಮಾಮೂಲಿ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಅದಕ್ಕೆ ಮನೆಗೆಲ್ಲನೂ ಕೂಡ ಸೋಪಿನ ಪುಡಿ ಹಾಕ್ಬಿಟ್ಟು ಪ್ರತಿಯೊಂದು ಕಿಟಕಿ ಆಗಿರ್ಬೋದು, ಡೋರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸೋಪ್ ಹಾಕ್ಕೊಂಡು, ಸೋಪಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿಗಳ ಕಡೆ ಈ ಥರನೇ ಕ್ಲೀನ್ ಮಾಡೋದು. ಮತ್ತು ಈ ಸೂತಕ ಬಂದಾಗ ಸಿಟಿಗಳ ಕಡೆ ತೆಗಿತಾರೆ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಹಳ್ಳಿಗಳ ಕಡೆ ಈ ಸೂತಕ ಬಂದಾಗ ಮನೆಗೆ ಪೂಜೆನೇ ಮಾಡೋಷ್ಟಿಲ್ಲ. ಈ ಥರ ಮನೆಯೆಲ್ಲ ಕ್ಲೀನ್ ಮಾಡೋ ತನಕನೂ ಕೂಡ. ಅದಕ್ಕೆ ಎಷ್ಟು ದಿನ ಅಂತ ಮನೆಗೆ ಪೂಜೆ ಮಾಡದೆ ಹಾಗೆ ಇರೋಕ್ಕಾಗುತ್ತೆ ಅಲ್ವಾ. ಅದಕ್ಕೆ ಹೇಗಿದ್ರು ಗೌರಿ ಹಬ್ಬನೂ ಕೂಡ ಇದೆ, ಮತ್ತು ಸೂತಕನೂ ಕೂಡ ಇದೆ ಅಂದ್ಬಿಟ್ಟು ದುಂಬೆಲ್ಲ ಹೊಡೆದ್ಬಿಟ್ಟು ಕ್ಲೀನಾಗಿ ಒಂದು ಕಡೆಯಿಂದ ಸೋಪಿನ ಪುಡಿ ಹಾಕ್ಬಿಟ್ಟು ಎಲ್ಲನೂ ಕೂಡ ಕ್ಲೀನಾಗಿ ಉಜ್ಜಿ ತೊಳಿತಾ ಇದ್ದೀನಿ. ಮನೆ ಒಳಗಡೆ ಎಲ್ಲ ತೊಳೆದಾಯ್ತು, ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ. ಮನೆ ಒಳಗಡೆ ಎಲ್ಲ ತೊಳೆದಾಯ್ತು, ರೂಮು, ಹಾಲು, ವರಂಡ ಎಲ್ಲನೂ ಕೂಡ. ಈಗ ಈಚೆಗಡೆ ಎಲ್ಲನೂ ಕೂಡ ಕ್ಲೀನಾಗಿ ಮಧ್ಯಾಹ್ನ ಟೈಮು ನೀರು ಬರ್ತಾಯಿತ್ತು, ತಂದು ಎಲ್ಲನೂ ಕೂಡ ತೊಳಿತಾ ಇದ್ದೀನಿ. ಮತ್ತು ಹಳ್ಳಿಗಳ ಕಡೆ ಈ ಸೂತಕ ಬಂದಾಗ ಮತ್ತು ಈ ಮಡಕೆ ತೆಗಿಬೇಕು ಅಂತ ಹೇಳ್ತಾರೆ. ಅದು ಹಳ್ಳಿಗಳಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಈ ಮಡಕೆ ತೆಗಿಬೇಕು ಅಂದರೆ
ಮನೆ ಕ್ಲೀನ್ ಮಾಡಬೇಕು ಅಂದರೆ ಗೌರಿ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡಬೇಕು ಅಂದರೆ ತಣ್ಣೀರನ್ನ ಮುಳಿಕೊಂಡು ಬಟ್ಟೆಗಳು ಪ್ರತಿಯೊಬ್ಬರು ಬಟ್ಟೆಗಳು ಕೂಡ ಹಜ್ಬೇಕಾಗುತ್ತೆ. ಮತ್ತು ನಮ್ಮ ಮೈಸೂರು ಕಡೆನೂ ಕೂಡ ಹಾಗೆಯೇ ಮಾಡೋದು. ಹಳ್ಳಿಗಳಲ್ಲಿ ಈ ಕಡೆನೂ ಕೂಡ ಹಾಗೆ ಮಾಡೋದು. ಗೌರಿ ಹಬ್ಬಕ್ಕೆ ಆಗಲಿ ಯಾವ ಹಬ್ಬಕ್ಕೆ ಆಗಲಿ ಮನೆ ಕ್ಲೀನ್ ಮಾಡಬೇಕು ಅಂದಾಗ ಮತ್ತು ಈ ಸೂತಕ ಬಂದಿರೋ ಟೈಮಲ್ಲಿ ಪ್ರತಿಯೊಬ್ಬರು ಬಟ್ಟೆನೂ ಒಂದು ಕವರಿಂದನೂ ಕೂಡ ಒಂದು ಚಿಕ್ಕ ಬ್ಯಾಗಿಂದನೂ ಕೂಡ ಬಿಡದೆ ಎಲ್ಲನೂ ಪ್ರತಿಯೊಂದು ಕೂಡ ಮನೇಲಿ ಎಷ್ಟು ಬಟ್ಟೆ ಇದೆಯೋ ಎಷ್ಟು ಜನದ ಬಟ್ಟೆ ಇದೆಯೋ ಪ್ರತಿಯೊಂದು ಕೂಡ ಹಜ್ಬೇಕಾಗುತ್ತೆ. ನಮ್ಮ ಅಮ್ಮ ಏನು ಮಾಡ್ತಾರೆ ಅಂದರೆ ನಮ್ಮ ಮೈಸೂರು ಕಡೆ ಅವರು ಏನು ಮಾಡ್ತಾರೆ ಅಂದರೆ ಕಾವಲಿ ಇರುತ್ತೆ ಅಲ್ವಾ, ಅಲ್ಲಿಗೆ ಲಗೇಜ್ ಆಟೋ ಏನಾದರೂ ಒಂದು ಮಾಡಿಕೊಂಡು ಬಟ್ಟೆ ಪಾತ್ರೆ ಎಲ್ಲನೂ ಕೂಡ ತುಂಬ್ಕೊಂಡು ಹೊಂಟೋಗ್ಬಿಡ್ತಾರೆ. ಗದ್ದೆ ಹೊಲ ಇರುತ್ತೆ ಅಲ್ವಾ ಕಾವಲಿ ಹತ್ರ, ಅಲ್ಲಿಗೆ ಬಟ್ಟೆ ಪಾತ್ರೆ ಮನೇಲಿ ಏನೇನು ಐಟಮ್ ಇದೆಯೋ ಎಲ್ಲನೂ ಕೂಡ ತುಂಬ್ಕೊಂಡು ಲಗೇಜ್ ಆಟೋಕ್ಕೆ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಬಟ್ಟೆ ಪಾತ್ರೆ ಎಲ್ಲನೂ ಕೂಡ ತೊಳ್ಕೊಂಡು ಕ್ಲೀನಾಗಿ ಅಲ್ಲೇ ಬಟ್ಟೆ ಎಲ್ಲನೂ ಹಾರಾಕ್ಬಿಟ್ಟು ಮಡ್ಚ್ಕೊಂಡು ತಗೊಂಡು ಬಂದುಬಿಡ್ತಾರೆ. ಒಂದು ಲಗೇಜ್ ಆಟೋಕ್ಕೆ ಪಾತ್ರೆ ಬಟ್ಟೆ ಎಲ್ಲ ತುಂಬ್ಕೊಂಡು ಹೊಂಟೋಗ್ಬಿಡ್ತಾರೆ. ಆದರೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಇಡೀ ಟೈಮ್ ನೀರು ಬರ್ತಾನೆ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಮನೇಲೇ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೇಲೇ ಪ್ರತಿಯೊಬ್ಬರು ಬಟ್ಟೆ ಮತ್ತು ಪಾತ್ರೆ ಎಲ್ಲನೂ ಕೂಡ ತೊಳಿತಾ ಇದ್ದೀನಿ. ಮನೆ ಅಂದರೆ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಪ್ರತಿಯೊಂದು ಚೀಲ ಆಗಿರ್ಬೋದು, ಒಂದು ಚಿಕ್ಕ ಬ್ಯಾಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ತೊಳಿತಾ ಇದ್ದೀನಿ. ಇದು ಗೌರಿ ಹಬ್ಬಕ್ಕೆ ನಾವು ಈ ಥರ ಎಲ್ಲ ಮಾಡಲೇಬೇಕಾಗುತ್ತೆ. ಮಡಕೆ ತೆಗಿತೀವಿ ಅಂದಾಗ ನಾವು ಪ್ರತಿಯೊಬ್ಬರು ಬಟ್ಟೆನೂ ಕೂಡ ಒಣಗಾಕ್ಲೇಬೇಕಾಗುತ್ತೆ. ಹಜ್ಜೋಕ್ಕೇನೋ ಕಷ್ಟ ಏನಲ್ಲ, ನೀರು ಬರ್ತಾನೆ ಇರುತ್ತೆ, ಹಜ್ಬೋದು. ಆದರೆ ಒಣಗಾಕೋಕ್ಕೆ ಜಾಗ ಇರಬೇಕು, ಹಂಗಾದ್ರೆ ಮಾತ್ರ ಪ್ರತಿಯೊಂದು ಕೆಲಸನೂ ಬೇಗ ಮಾಡ್ಕೊಬಿಡ್ಬೋದು. ಆದರೆ ನಮ್ಮ ಮನೇಲಿ ಉದ್ದಕ್ಕೂ ನಮ್ಮ ಮನೆ ಸುತ್ತ ಫುಲ್ಲು ತಂತಿ ಇದೆ. ತಂತಿ ಇಟ್ಬಿಟ್ಟು ಇದನ್ನ ಇಡಿಸಿದ್ದಾರೆ. ಆದರೆ ಒಣಗಾಕ್ಬೋದು, ಅದನ್ನು ಎತ್ಕೊಳ್ಳೋದೇ ತುಂಬ ಅಂದರೆ ತುಂಬ ಕಷ್ಟ. ಆದರೆ ಇಲ್ಲಿ ನಾನು ಜಾಸ್ತಿ ಯಾರ್ದು ಏನು ಬಟ್ಟೆಗಳನ್ನ ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಸ್ವಲ್ಪ ಮಾತ್ರ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಯಾಕೆ ಅಂದರೆ ಎಲ್ಲ ಬಟ್ಟೆನೂ ಹಜ್ಜೋದು ಒಣಗಾಕೋದು ಎತ್ಕೊಳ್ಳೋದು ತೋರಿಸ್ತಾ ಹೋದರೆ ತುಂಬ ಲಾಂಗ್ ವೀಡಿಯೋ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನನ್ನ ಮಗಳು ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ರು. ಅವರು ಬರೋಷ್ಟೊತ್ತಿಗೆ ದುಂಬೆಲ್ಲ ಹೊಡೆದು ಮನೆಯೆಲ್ಲ ತೊಳೆದು ನಮ್ಮ ಹಸ್ಬೆಂಡ್ ಬಟ್ಟೆ ಎಲ್ಲನೂ ಕೂಡ ಹಜ್ಜಿ ಒಣಗಾಕಿ ಎತ್ತಿ ಇಟ್ಟಿದ್ದೆ. ನೆಕ್ಸ್ಟು ನನ್ನ ಮಕ್ಕಳು ಬಟ್ಟೆ, ನನ್ನ ಬಟ್ಟೆ ಮತ್ತು ಎಲ್ಲನೂ ಕೂಡ ಅಜ್ಜಿ ಬಾವಿ ಮೇಲೆ ಹಾಕಿದ್ದೆ. ನನ್ನ ಮಗಳು ಕೊಡು ಮಮ್ಮಿ ನಾನು ಅಜ್ಜಿ ಒಣಗಾಕ್ತೀನಿ ಅಂದ್ಬಿಟ್ಟು ಸ್ಕೂಲಿಂದ ಬಂದ ತಕ್ಷಣವೇ ಅವಳು ಕೂಡ ತಣ್ಣೀರು ಮುಳುಗ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ. ಬೇರೆ ಊರ ಕಡೆ ಹೇಗೋ ಏನೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮೂರ ಕಡೆ ಹೇಗೆ ಅಂದರೆ ತಣ್ಣೀರು ಸ್ನಾನ ಮುಳಿಕೊಂಡು ಅದೇ ಬಟ್ಟೆಲೇ ಪ್ರತಿಯೊಬ್ಬರು ಬಟ್ಟೆನೂ ಕೂಡ ಇದು ಮಾಡಬೇಕು, ಪಾತ್ರೆನೂ ತೊಳಿಬೇಕು, ಮನೆಯೂ ಕೂಡ ಕ್ಲೀನ್ ಮಾಡಬೇಕು. ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಇದಿರುತ್ತೆ ಅಲ್ವಾ, ಬಿಸಿನೀರಿರುತ್ತೆ ಅಲ್ವಾ, ಅದರಿಂದ ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ನಮ್ಮ ಹಳ್ಳಿ ಕಡೆ ಆ ಥರ ಏನಲ್ಲ. ನಾವು ಯಾವ ಬಟ್ಟೆ ಇಕ್ಕಿರ್ತೀವೋ ಅದೇ ಬಟ್ಟೆ ಮೇಲೆ ತಣ್ಣೀರು ಸ್ನಾನ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ನನ್ನ ಮಗಳು 5 ಗಂಟೆ ಆಗಿತ್ತು ಅವರು ಸ್ಕೂಲಿಂದ ಬರೋದು. ಅಷ್ಟರಲ್ಲಿ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದೆ, ಮನೆಯೆಲ್ಲನೂ ಕೂಡ ತೊಳೆದಿದ್ದೆ. ನನ್ನ ಮಗಳು ಬಂದುಬಿಟ್ಟು ಮಮ್ಮಿ ಬೆಳಗ್ಗೆಯಿಂದ ಮಾಡ್ತಿದ್ದೆ ಕೊಡು, ನಾನೊಂದು ಸ್ವಲ್ಪ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾಕಿದೆ ಅಲ್ವಾ, ನನ್ನ ಬಟ್ಟೆ ನನ್ನ ಮಕ್ಕಳ ಬಟ್ಟೆ ಎಲ್ಲನೂ ಕೂಡ ಅದನ್ನು ಅವಳು ಒಣಗಾಕ್ತಾ ಇದ್ದಾಳೆ. ನಾನು ಈ ಕಡೆ ಬೆಳಗ್ಗೆ ಒಣಗಾಕಿದ್ನಲ್ಲ ನಮ್ಮ ಹಸ್ಬೆಂಡ್ ಬಟ್ಟೆಗಳು ಅದೆಲ್ಲನೂ ಕೂಡ ಎತ್ತಿ ತಗೊಂಡೋಗೋಕೆ ಹಾಕ್ತಾಯಿದ್ದೀನಿ. ನಾವು ಬಣ್ಣ ಏನೂ ತುಂಬಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಸಿಂದು ಗಂಜಲ ಇರುತ್ತೆ ಅಲ್ವಾ, ಗಂಜಲನ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಮತ್ತು ಮನೆಗೆಲ್ಲ ಎರ್ಚ್ಕೊಂಡು ಕ್ಲೀನಾಗಿ ಸೋಪಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಕೂಡ ತೊಳ್ಕೊಂಡು ಬಂದಿದ್ದೀನಿ. ಇದು ನೆಕ್ಸ್ಟ್ ಡೇ. ಫಸ್ಟ್ನೇ ದಿನ ಎಲ್ಲರ ಬಟ್ಟೆನೂ ಅಜ್ಜಿ ಮನೆಯೆಲ್ಲನೂ ಕೂಡ ತೊಳೆದು ದುಂಬೆಲ್ಲ ಹೊಡೆದಾಯ್ತು. ಇದು ನೆಕ್ಸ್ಟ್ ಡೇ ಮತ್ತು ಬೆಡ್ಶೀಟು ಮತ್ತು ಮಕ್ಕಳು ಸ್ವೆಟ್ರುಗಳು, ನಮ್ಮ ಹಸ್ಬೆಂಡ್ ಜರ್ಕಿ ಮತ್ತು ಇನ್ನೂ ಬೆಡ್ಶೀಟ್ ಎಲ್ಲ ತುಂಬ ಇತ್ತು, ಅದೆಲ್ಲನೂ ಕೂಡ ತೊಳೆಯೋಣ ಅಂದ್ಬಿಟ್ಟು ಮಕ್ಕಳನ್ನ ಸ್ಕೂಲು ಕಳಿಸ್ಬಿಟ್ಟು ಇವಾಗ ಬೆಡ್ಶೀಟ್ ಎಲ್ಲನೂ ಕೂಡ ತೊಳಿತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ. ಇದು 2 ದಿನದಲ್ಲಿ ನಾನು ಎಷ್ಟೊಂದು ಕೆಲಸ
ಮಾಡಿಕೊಂಡೆ ಅಂದರೆ ಬರೀ 2 ದಿನದಲ್ಲಿ ದುಂಬೊಡ್ದು ಮನೆಯೆಲ್ಲನೂ ಕೂಡ ತೊಳೆದು ಅಡುಗೆ ಮನೇಲಿರೋ ಪಾತ್ರೆ ತೊಳೆದು ಮತ್ತು ಬೆಡ್ಶೀಟ್ಗಳು ಮತ್ತು ಎಲ್ಲರ ಬಟ್ಟೆನೂ ಕೂಡ ಅಜ್ಜಿ ಒಣಗಾಕಿ ಎತ್ತಿಟ್ಟು ಪ್ರತಿಯೊಂದು ಕೆಲಸನೂ ಕೂಡ 2 ದಿನದಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಅದರಿಂದನೇ ನನಗೆ ತಣ್ಣೀರು ಸ್ನಾನ ಮುಳಿಕೊಂಡು ಮನೆ ಕೆಲಸ ಮಾಡೇ ನನಗೆ ಚಳಿ ಜ್ವರ ಬಂದುಬಿಟ್ಟು ಎದ್ದೇಳೋಕ್ಕೆ ಆಗ್ತಾಯಿರಲಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು ನನಗೆ. ತಣ್ಣೀರು ಸ್ನಾನ ಅಂದರೆ ಆಗೋದಿಲ್ಲ. ಆದರೆ ಈ ಈ ಥರ ಹಳ್ಳಿಗಳ ಕಡೆ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದಾಗ ಮತ್ತು ಸೂತ್ಕ ಎಲ್ಲ ತೆಗಿಬೇಕು ಅಂದಾಗ ತಣ್ಣೀರು ಮುಳಿಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದು ಅಲ್ಲದೆ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು, ಬಿಸಿಲು ಕೂಡ ಅಷ್ಟು ಇರಲೇ ಇಲ್ಲ. ಅದಕ್ಕೆ ಇದು ನೆಕ್ಸ್ಟ್ ಡೇ ಬೆಡ್ಶೀಟ್ ಎಲ್ಲ ಇತ್ತು, ಅದನ್ನೇ ಬೆಳಗ್ಗೆನೇ ಎದ್ದು ಎಲ್ಲನೂ ಕೂಡ ನೆನೆ ಹಾಕಿದೆ. ಬೆಡ್ಶೀಟು ಮತ್ತು ದಿಂಬಿನ ಕವರ್ಗಳು ಎಲ್ಲ ಪ್ರತಿಯೊಂದು ಕೂಡ ಇತ್ತು, ಅದೆಲ್ಲನೂ ಕೂಡ ನೆನೆ ಹಾಕಿದೆ. ನನ್ನ ಕೈಲಂತೂ ಬೆಡ್ಶೀಟ್ ಎಲ್ಲ ಎತ್ತಿ ಒಗ್ಯೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಸ್ವಲ್ಪ ಬೆಡ್ಶೀಟು ಒಗೆದು ಕೊಟ್ಬಿಡಿ, ನಾನು ಜಾಲಿಸ್ಬಿಟ್ಟು ಒಣಗಾಕೊಳ್ತೀನಿ ಚಾಪೆ ಎಲ್ಲನೂ ಕೂಡ ಅಂದ್ಬಿಟ್ಟು ಬೆಡ್ಶೀಟ್ನೇ ಬೆಳಗ್ಗೆ ಎದ್ದು ನೆನೆ ಹಾಕಿದೆ. ಈಗ ಅವರು ಒಗಿತಾ ಇದ್ದಾರೆ. ಮಕ್ಳಿಗೆಲ್ಲ ರೆಡಿ ಮಾಡಿ ಅವ್ರಿಗೆ ಟಿಫನ್ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿ ಈ ಮನೆ ಕ್ಲೀನ್ ಎಲ್ಲನೂ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಅದು ಅಲ್ಲದೆ ಒಬ್ಬಳೇ ಎಷ್ಟೊಂತ ಮಾಡೋಕ್ಕಾಗುತ್ತೆ. ಅದು ಪ್ರತಿಯೊಬ್ಬರು ಬಟ್ಟೆನೂ ಕೂಡ ಅಜ್ಜಿ ಒಣಗಾಕಿ ಎತ್ತಿಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಯಪ್ಪಾ, ನನಗಂತೂ ಅದರಿಂದನೇ ಅರ್ಧ ಒಂಥರ ಹುಷಾರಿಲ್ದಿದ್ದಂಗೆ ಆಗೋಗಿತ್ತು ಗೌರಿ ಹಬ್ಬದಲ್ಲಿ. ಅದು ಅಲ್ಲದೆ ಹೆಣ್ಮಕ್ಳಿಗೆ ಮಾಮೂಲಿ ಇದ್ದೇ ಇರುತ್ತೆ ಅಲ್ವಾ, ಮಂತ್ಲಿ ಅದು ಬೇರೆ ನನಗೆ ಪ್ರಾಬ್ಲಮ್ ಇತ್ತು. ಸಿಕ್ಕಾಪಟ್ಟೆ ನಡುನೋವು ಹೊಟ್ಟೆ ನೋವು ಎಲ್ಲ ಇತ್ತು. ಆದರೂ ಕೂಡ ಇನ್ನು ಮನೆ ಕೆಲಸ ಮಾಡೋರು ಯಾರೂ ಇಲ್ಲ, ಇನ್ನು 2 ದಿನದಲ್ಲಿ ಗೌರಿ ಹಬ್ಬ ಬೇರೆ ಇದೆ ಅಂದ್ಬಿಟ್ಟು ಎಷ್ಟೇ ನಡುನೋವು ಹೊಟ್ಟೆ ನೋವು ಇದ್ದರೂ ಕೂಡ ಪೀರಿಯಡ್ ಆಗೋಷ್ಟೊತ್ತಿಗೆ ಕ್ಲೀನಾಗಿ ಮನೇಲಿ ಏನೇನು ಕೆಲಸ ಇದೆಯೋ ಎಲ್ಲನೂ ಮಾಡಿಬಿಟ್ರೆ ಒಂಥರ ಮನ್ಸಿಗೆ ಸಮಾಧಾನ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟೇ ನಡುನೋವು ಹೊಟ್ಟೆ ನೋವಿದ್ದರೂ ಕೂಡ ನಾನು ಕೆಲಸ ಮುಗಿಸಲೇಬೇಕು ಪ್ರತಿಯೊಂದು ಕೆಲಸನೂ ಕೂಡ ಅಂದ್ಬಿಟ್ಟು ಎಲ್ಲನೂ ಕೂಡ ಬೆಡ್ಶೀಟು ಪಾತ್ರೆ ಎಲ್ಲನೂ ಕೂಡ ತೊಳಿತಾ ಇದ್ದೀನಿ. ಬೆಡ್ಶೀಟ್ ಅಂತೂ ಎತ್ತಿ ಒಗ್ಯೋಕ್ಕಂತೂ ನನ್ನ ಕೈಲಿ ಆಗೋದೇ ಇಲ್ಲ. ನಮ್ಮ ಹಸ್ಬೆಂಡೇ ಯಾವಾಗಲೂ ಕೂಡ ಬೆಡ್ಶೀಟ್ ಎಲ್ಲ ಒಗೆಯೋದು. ಆದರೆ ಇಲ್ಲಿ ಹೇಗೆ ಅಂದರೆ ಹಳ್ಳಿಗಳ ಕಡೆ ಈ ಸೂತ್ಕ ತೆಗಿಬೇಕು ಅಂದರೆ ಮನೆ ಕ್ಲೀನ್ ಮಾಡಬೇಕು ಅಂದರೆ ಯಾರು ನೀರು ಮುಳುಗಿರ್ತಾರೆ ಅವರೇ ಬೆಡ್ಶೀಟ್ ತೊಳಿಬೇಕು, ಒಣಗಾಕಬೇಕು, ಅವರೇ ಎತ್ತಿಡಬೇಕು. ಯಾರು ಸ್ನಾನ ಮಾಡದೇ ಇದ್ದರೆ ಮುಡ್ಸ್ಕೊಳ್ಳೋಷ್ಟೇ ಇಲ್ಲ. ಆ ಥರ ಒಂಥರ ಕಟ್ಟುನಿಟ್ಟಿಂದ ನಮ್ಮ ಹಳ್ಳಿಗಳ ಕಡೆ ಮಾಡೋದು. ಅದು ಅಲ್ಲದೆ ಎಡೆ ಇರೋದ್ರಿಂದ ಆ ಥರನೇ ಮಾಡೋದು. ಸ್ವಲ್ಪನೂ ಕೂಡ ಸ್ನಾನ ಮಾಡ್ದೇ ಏನು ಕೂಡ ಬಟ್ಟೆನೇ ಆಗಲಿ ಪಾತ್ರೆನೇ ಆಗಲಿ ಏನು ಕೂಡ ಟಚ್ ಮಾಡೋಷ್ಟೇ ಇಲ್ಲ. ಅಷ್ಟು ಕಟ್ಟುನಿಟ್ಟಿಂದ ನಮ್ಮ ಹಳ್ಳಿಗಳ ಕಡೆ ತುಂಬ ಮನೆ ಕ್ಲೀನ್ ಮಾಡ್ತಾರೆ. ಆದರೆ ಸಿಟಿಗಳ ಕಡೆ ಹೇಗೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಹಳ್ಳಿಗಳ ಕಡೆ ಮಾತ್ರ ಮನೆ ಕ್ಲೀನ್ ಮಾಡಬೇಕು ಅಂದರೂ ಕೂಡ ತುಂಬ ಕಟ್ಟುನಿಟ್ಟಿಂದ ತುಂಬ ಒಂದು ಪೇಪರಿಂದನೂ ಕೂಡ ಅಜ್ಜಿ ಒಣಗಾಕಿ ತುಂಬ ಇದರಿಂದ ಕಟ್ಟುನಿಟ್ಟಿಂದ ಮನೆ ಕ್ಲೀನ್ ಮಾಡ್ತಾರೆ. ನಮ್ಮ ಹಸ್ಬೆಂಡ್ ಕೂಡ ಬೆಡ್ಶೀಟ್ ಎಲ್ಲನೂ ಕೂಡ ತೊಳಿತಾ ಇದ್ದಾರೆ. ಮಕ್ಕಳಿಗೂ ಕೂಡ ಎಲ್ಲನೂ ರೆಡಿ ಮಾಡಿದ್ದೆ, ಅವರು ಕೂಡ ಶೂ ಹಾಕೋಗಿ ಅಂದ್ಬಿಟ್ಟು ಅವನು ಕೂಡ ಕಳಿಸ್ದೆ. ಈಗ ನಾನು ಕೂಡ ಬೆಡ್ಶೀಟ್ ಎಲ್ಲನೂ ಕೂಡ ಜಾಲಿಸಿ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಡೈಲಿ ಯೂಸ್ ಮಾಡೋ ಅಂಥ ಬಟ್ಟೆಗಳೆಲ್ಲನೂ ಕೂಡ ಇತ್ತು, ಅದನ್ನು ಕೂಡ ನನ್ನ ಮಗಳಿಗೆ ಹೇಳಿದೆ ತಂದು ಹಾಕು ಎಲ್ಲನೂ ಅಜ್ಜಿ ಒಣಗಾಕ್ತೀನಿ ಅಂದ್ಬಿಟ್ಟು. ಬೆಡ್ಶೀಟು ಮತ್ತು ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ನೆಕ್ಸ್ಟ್ ಡೇ ನಾನು ಎಲ್ಲನೂ ಕೂಡ ಅಜ್ಜಿ ಒಣಗಾಕ್ತಾಯಿದ್ದೀನಿ. ಬೆಡ್ಶೀಟ್ ಎಲ್ಲನೂ ಕೂಡ ಒಗೆದು ಕೊಟ್ಬಿಟ್ಟು ಅವರು ಕೂಡ ಮಕ್ಕಳನ್ನ ವ್ಯಾನ್ ಹತ್ತಿಸೋಕ್ಕೆ ಅಂತ ಹೋದರು. ನಾನು ಆ ಬೆಡ್ಶೀಟ್ನ ಹಚ್ತಾ ಇದ್ದೀನಿ. ಅದಂತೂ ಎತ್ತೋಕ್ಕೆ ಆಗಲ್ಲ. ಬೆಡ್ಶೀಟ್ಗಳನ್ನ ಯಾರ ಕೈಲಿ ಎತ್ತೋಕ್ಕಾಗುತ್ತೆ, ನನ್ನ ಕೈಲಂತೂ ಎತ್ತೋಕ್ಕೆ ಆಗ್ತಾಯಿರಲಿಲ್ಲ. ಆದರೂ ಕೂಡ ಎತ್ತಿ ಬಾವಿ ಮೇಲೆ ನೀರು ಸೋರಲಿ, ಆಮೇಲೆ ಬೇಕಿದ್ರೆ ಸ್ವಲ್ಪ ನೀರೆಲ್ಲ ಇದಾದಮೇಲೆ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ, ಆಮೇಲೆ ಬೇಕಿದ್ರೆ ಎತ್ತಿ ಒಣಗಾಕ್ಬೋದು ಅಂದ್ಬಿಟ್ಟು ಹೇಗೋ ಎತ್ತೋಕ್ಕಾಗದೇ ಇದ್ದರೂ ಕೂಡ ಅಜ್ಜಿ ಬಾವಿ ಮೇಲೆ ಹಾಕ್ತಾಯಿದ್ದೆ. ಮಕ್ಕಳನ್ನೆಲ್ಲನೂ ಕೂಡ ಬಿಟ್ಬಿಟ್ಟು ಬಂದರು ನಮ್ಮ ಹಸ್ಬೆಂಡು. ಬಂದಾದಮೇಲೆ ಅವರು ಕೂಡ ಸ್ವಲ್ಪ ಟಿಫನ್ ತಿಂದ್ಕೊಂಡು ನಾನು ಕೂಡ ಸ್ವಲ್ಪ ಟಿಫನ್ ತಿಂದೆ. ನಮ್ಮ ಮೈಸೂರು ಕಡೆ ಹೇಗೆ ಗೊತ್ತಾ, ಟಿಫನ್ ತಿಂದರೂ ಕೂಡ ಊಟ ಮಾಡಿದ್ರು ಕೂಡ ಮತ್ತೆ ತಣ್ಣೀರು ಮುಳಿಕೊಂಡು ಕೆಲಸ ಮಾಡ್ತಾರೆ. ನಾನಂತೂ ಹೊಟ್ಟೆಗೆ ತಿಂದಮೇಲೆ ಯಾವ ತಣ್ಣೀರು ಮುಳುಗಿಲ್ಲ, ಏನೂ ಮುಳುಗಿಲ್ಲ, ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ಪಾತ್ರೆ ಬೆಳಗ್ಗೆ ಇದು ಎಲ್ಲನೂ ಕೂಡ ಸೋಪ್ ಹಾಕಿ ಕೊಡ್ತಾಯಿದ್ದೆ. ಬೆಳಗ್ಬಿಟ್ಟು ಕೊಡ್ತಾಯಿದ್ದೆ. ಈ ಕಡೆ ನಮ್ಮ ಹಸ್ಬೆಂಡ್ ತೊಳಿತಾಯಿದ್ರು.
ಈಗ ಒಬ್ಳು ಕೈಲೇ ಇದೆಲ್ಲ ಮಾಡಬೇಕಂದ್ರೂ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಹಸ್ಬೆಂಡು ಕೊಡು ನಾನು ತೊಳ್ಕೊಡ್ತೀನಿ ಅಂದ್ಬಿಟ್ಟು ಅವರು ತೊಳಿತಾ ಇದ್ದಾರೆ. ನಾನು ಬೆಳಗ್ಗೆ ಅಡುಗೆ ಮನೇಲಿ ಎಷ್ಟು ಪಾತ್ರೆ ಇದೆ ಎಲ್ಲನೂ ಕೂಡ ಸ್ವಲ್ಪ ಪಾತ್ರೆ ತೊಳೆದು ಇಟ್ಟಿದ್ದೀನಿ ನಮ್ಮ ಹಸ್ಬೆಂಡ್ ಬರೋಕ್ಕೆ ಮುಂಚೆನೇ. ಇದು ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು, ಅದೆಲ್ಲನೂ ಕೂಡ ಬೆಳಗ್ಗೆ ಕೊಡ್ತಾ ಇದೆ. ನಮ್ಮ ಹಸ್ಬೆಂಡ್ ತೊಳಿತಾ ಇದ್ರು. ಒಬ್ಳು ಕೈಲೇ ಮಾಡಬೇಕು ಅಂದರೆ ಫುಲ್ಲು ಈ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದರೆ, ಅದು ಈ ಸೂತ್ಕೆಲ್ಲ ತೆಗಿಬೇಕು ಅಂದರೆ ಸಿಕ್ಕಾಪಟ್ಟೆ ಒಂಥರ ಇದಾಗ್ಬಿಡುತ್ತೆ. ಒಬ್ರ ಕೈಲಂತೂ ಆಗೋದೇ ಇಲ್ಲ. ಎಲ್ಲನೂ ಕೂಡ ಮನೇಲಿರೋ ಬಟ್ಟೆ ಪಾತ್ರೆ ಎಲ್ಲನೂ ಕೂಡ ತಂದು ಅದೆಲ್ಲನೂ ತೊಳೆದು ಅದು ಒಣಗಿಸಿ ಅದಿರೋ ಜಾಗಕ್ಕೆ ಅದನ್ನು ಜೋಡಿಸಿ ಬಟ್ಟೆಗಳೆಲ್ಲ ಪ್ರತಿಯೊಬ್ಬರು ಬಟ್ಟೆಗಳೆಲ್ಲ ಮಡಚಿ ಎತ್ತಿ ಹಿಡಿಯೋಷ್ಟೊತ್ತಿಗೆ ಅರ್ಧ ಜೀವ ಹೊರಟೇ ಹೋಗ್ಬಿಟ್ಟಿರುತ್ತೆ. ಆ ಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಮನೆಯವರು ಗೆ ಹೇಳ್ದೆ, ಸ್ವಲ್ಪ ತೊಳ್ಕೊಡಿ, ನಾನು ಬೆಳಗ್ಗೆ ಕೊಡ್ತೀನಿ, ನೀರು ನಿಂತೋಗೈತೆ, ನೀರು ಬಂದಾಗ ನಾನು ತೊಳ್ಕೊಳ್ತೀನಿ ಇನ್ನೊಂದು ಸಲ ಅಂತ ಹೇಳಿದೆ. ಅದಕ್ಕೆ ಆಯಿತು, ನೀನು ಬೆಳಗ್ಗೆ ಕೊಡು, ನಾನು ತೊಳ್ಕೊಡ್ತೀನಿ. 3 ಗಂಟೆ ತನಕ ಅಷ್ಟೇ ನಾನು ತೊಳೆಯೋದು. 3 ಗಂಟೆ ಆದಮೇಲೆ ಏನಾದರೂ ಮಾಡ್ಕೊ, ನಾನಂತೂ ಹೋಗ್ತೀನಿ. ಅಲ್ಲಿ ಪೇಂಟ್ ಮಾಡಬೇಕು ಅಂತ ಹೇಳಿದ್ರು. ಪಾಪ ಅವರು ಕೂಡ ಅವ್ರ ಅಮ್ಮನ ಮನೇಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ಇಲ್ಲಿಗೆ ಬಂದು ಇಲ್ಲಿ ಕೂಡ ನನಗೆ ಕೆಲಸ ಮಾಡಿಕೊಡ್ತಾಯಿದ್ರು. ನಮಗೆ ಇರೋ ಒಂದು ಮನೇಲೇ ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಪಾಪ ಅವರು ಅಲ್ಲೂ ಪೇಂಟ್ ಮಾಡಿ, ಅಲ್ಲೂ ದುಂಬು ಧೂಳು ಎಲ್ಲ ಹೊಡೆದು ಅಲ್ಲಿ ಅವ್ರ ಅಮ್ಮಂಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು. ಇಲ್ಲಿ ಬಂದು ಇಲ್ಲಿ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು. ಅದಕ್ಕೆ ಸರಿ ಆಯಿತು, ಎಷ್ಟಾಗುತ್ತೋ ಅಷ್ಟು ತೊಳೀರಿ, ನಾನು ಬೆಳಗ್ಕೊಡ್ತೀನಿ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಆಯಿತು ಅಂದ್ಬಿಟ್ಟು ಅವರು ಕೂಡ ತೊಳಿತಾ ಇದ್ದರು. ಅವರು ಅಲ್ಲಿ ಪೇಂಟ್ ಎಲ್ಲ ಮಾಡಬೇಕು ಅಂದರೆ ಅವರ ಅಪ್ಪ ಅಮ್ಮನ ಕೈಲಿ ಆಗಲ್ಲ ಪೇಂಟ್ ಎಲ್ಲ ಮಾಡೋಕ್ಕೆ. ಮತ್ತು ಬೇರೆಯವ್ರ ಕೈಲೂ ಕೂಡ ಅವರು ಪೇಂಟ್ ಎಲ್ಲ ಮಾಡಿಸಲ್ಲ. ಪ್ರತಿ ವರ್ಷವೂ ಕೂಡ ಹಸ್ಬೆಂಡೇ ಹೊಡಿತಾರೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಪೇಂಟ್ ಮಾಡಬೇಕು. ಅಡುಗೆ ಮನೆ ಒಂದಿದೆ, ನಾನು ಸ್ವಲ್ಪ ತೊಳೆದು ಕೊಟ್ಬಿಟ್ಟು ಹೋಗ್ತೀನಿ, ಆಮೇಲೆ ಬೇಕಿದ್ರೆ ನೀನು ಕೆಲಸ ಮಾಡ್ಕೊ, ಇನ್ನೊಂದು ಸಲ ತೊಳ್ಕೊ ಅಂತ ಹೇಳಿದ್ರು. ಆಯಿತು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಳೆದು ಕೊಡಿ, ಇನ್ನು ಮಿಕ್ಕಿದ್ದೆಲ್ಲ ನಾನೇ ತೊಳ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಬೆಳಕೊಡ್ತಾಯಿದ್ದೆ. ಅವರು ತೊಳಿತಾ ಇದ್ದರು. ಮತ್ತು ನೀರು ಕೂಡ ಬಂತು. ನಮ್ಮ ಹಸ್ಬೆಂಡ್ ಕೂಡ ಪೇಂಟ್ ಮಾಡೋಕ್ಕೆ ಅಂತ ಅವ್ರ ಅಮ್ಮನ ಮನೆಗೆ ಹೋದರು. ನಾನು ಕೂಡ ಎಲ್ಲನೂ ಬೆಳಗ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿದೆ. ಇವಾಗ ನೀರು ಬರ್ತಾಯಿತ್ತು ಸ್ವಲ್ಪ ಸಣ್ಣಕ್ಕೆ. ಅದರಲ್ಲೇ ಎಲ್ಲನೂ ಕೂಡ ಕ್ಲೀನಾಗಿ ಪಾತ್ರೆ ಎಲ್ಲನೂ ತೊಳೆದು ಒಂದು ಬಕೆಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೆ. ಪಾತ್ರೆ ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದು ಇಟ್ಬಿಟ್ಟು ಬಾವಿ ಹತ್ರ ಇಟ್ಬಿಟ್ಟು ಬಂದುಬಿಟ್ಟು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಪಾತ್ರೆ ಎಲ್ಲ ತಂದು ಇಡಬೇಕು ಅಂದರೆ ಧೂಳು ಒಳಗಡೆನೇ ಇಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಅಡುಗೆ ಮನೆ ಸ್ವಲ್ಪ ಇದು ಒಂದೇ ಇರೋದು ಸ್ವಲ್ಪ, ಇನ್ನು ಇಲ್ಲ, ಇದು ಒಂದೇ ಇರೋದು ಸ್ವಲ್ಪ. ಅದೆಲ್ಲನೂ ಕೂಡ ಕ್ಲೀನಾಗಿ ಸೋಪಿನ ಪುಡಿ ಹಾಕ್ಬಿಟ್ಟು ಬ್ರಷಲ್ಲಿ ಕ್ಲೀನಾಗಿ ಉಜ್ತಾ ಇದ್ದೀನಿ. ನಮ್ಮ ಮನೇಲಿ ಅಷ್ಟೊಂದು ಗಲೀಜೇನೂ ಇರಲ್ಲ, ಎಣ್ಣೆ ಝೆಡ್ ಏನೂ ಇರಲ್ಲ. ಯಾಕೆ ಅಂದರೆ ನಾನು ಪ್ರತಿದಿನವೂ ಕೂಡ ಸ್ವಲ್ಪ ಸೋಪಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಎಲ್ಲನೂ ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಝೆಡ್ಡೇನೂ ಇರಲ್ಲ ಅಡುಗೆ ಮನೇಲಿ. ಅದಕ್ಕೆ ಏನು ಝೆಡ್ ಇರಲಿಲ್ಲ ಅಷ್ಟೇನು. ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ಅಷ್ಟೇನು ಗಲೀಜೇನು ಮಾಡ್ಕೊಳ್ಳಲ್ಲ ನಾನು. ಅಡುಗೆ ಮನೆ ಸ್ವಲ್ಪ ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಅಡುಗೆ ಮನೆ ಕೆಳಗಡೆನೂ ಕೂಡ ಸ್ವಲ್ಪ ಸೋಪಿನ ಪುಡಿ ಎಲ್ಲನೂ ಹಾಕ್ಬಿಟ್ಟು ಕ್ಲೀನಾಗಿ ಉಜ್ಜಿ ತೊಳಿತಾ ಇದ್ದೀನಿ. ಬೇರೆಯವ್ರ ಮನೇಲೆಲ್ಲ ತುಂಬ ಎಣ್ಣೆ ಝೆಡ್ ಎಲ್ಲ ಆಗಿರುತ್ತೆ. ಆದರೆ ನಾನು ಅಲ್ಲಲ್ಲೇ ತೊಳ್ಕೊಳ್ಳೋದ್ರಿಂದ ಅಷ್ಟು ಗಲೀಜೇನು ಇರಲ್ಲ. ನಮ್ಮ ಮನೇಲಿ ಕ್ಲೀನಾಗೇ ಇರುತ್ತೆ. ನಾನು ಡೈಲಿ ವಾರಕ್ಕೊಂದು ಸಲನಾದ್ರು ನಾನು ಅಡುಗೆ ಮನೆ ತೊಳಿತಾನೆ ಇರ್ತೀನಿ. ಮನೆ ಮಾತ್ರ ಹಬ್ಬ ಹುಣ್ಣಿಮೆ ಬಂದಾಗ ತೊಳಿತೀನಿ, ಫುಲ್ಲು ಮನೆಯೇ ತೊಳಿತೀನಿ. ಆದರೆ ಇದು ಬಂದಾಗ ಮಾತ್ರ ಅಡುಗೆ ಮನೆ ಮಾತ್ರ ವಾರಕ್ಕೊಂದು ಸಲ ಅಲ್ಲಲ್ಲೇ ಸೋಪಿನ ಪುಡಿ ಹಾಕ್ಕೊಂಡು ಎಣ್ಣೆ ಝೆಡ್ಡೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಈಗ ಅಡುಗೆ ಮನೆಯಲ್ಲೂ ಕೂಡ ಎಲ್ಲನೂ ಕ್ಲೀನಾಗಿ ಸೋಪಿನ ಪುಡಿ ಹಾಕಿ ತೊಳೆದ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ಮೇಲೆ ಎಲ್ಲನೂ ಕೂಡ ಪ್ರತಿಯೊಂದು ಪಾತ್ರೆನೂ ಕೂಡ ತಂದು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ, ಜೋಡಿಸಿಲ್ಲ. ಸುಮ್ಮನೆ ಹಾಗೆ ತಂದು ಎಲ್ಲನೂ ಕೂಡ ಆಮೇಲೆ ಹಬ್ಬ ಎಲ್ಲ ಮುಗಿದ ಮೇಲೆ ಬೇಕಿದ್ರೆ ಕ್ಲೀನಾಗಿ ಜೋಡಿಸ್ಕೋಣ, ಇವಾಗ ಸದ್ಯಕ್ಕೆ ಹೀಗೆ ಇರಲಿ ಅಂದ್ಬಿಟ್ಟು ಎಲ್ಲನೂ ಕೂಡ ಪಾತ್ರೆ ಎಲ್ಲನೂ ಕೂಡ ತಂದು ಅಡುಗೆ ಮನೆ ತೊಳೆದ್ಬಿಟ್ಟು ಅಡುಗೆ ಮನೇಲಿ ತಂದು ಇಟ್ಟಿದ್ದೀನಿ. ಮತ್ತು ಈ ಕಡೆ ಮಳೆ ಬರೋ ಥರ ಬೇರೆ ಆಗಿತ್ತು. ಬಟ್ಟೆ ಎಲ್ಲ ಒಣಗಾಕಿದೆ ಅಲ್ವಾ, ಸುಮಾರು ಬಟ್ಟೆಗಳೆಲ್ಲನೂ ಕೂಡ ಅದೆಲ್ಲನೂ ಕೂಡ ಎತ್ಕೊಳ್ತಾ ಇದ್ದೀನಿ. 2 ದಿನವೂ ಕೂಡ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ನನ್ನ ಮಕ್ಕಳು 5:30ಗೆ ವ್ಯಾನ್ ಬರೋದು. ಅವ್ರು ಬಂದರೂ ಕೂಡ ನಾನು ಕೆಲಸ ಮಾಡ್ತಾನೆ ಇದ್ದೆ. ಸುಮಾರು ಒಂದು ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 7 ಗಂಟೆ 7:30 ತನಕನೂ ಕೂಡ 2 ದಿನ ಕಂಟಿನ್ಯೂಸ್ ಆಗಿ ತಣ್ಣೀರು ಮುಳುಗೋದು, ಬಟ್ಟೆ ಹಚ್ಚೋದು, ಪಾತ್ರೆ ತೊಳೆಯೋದು, ಇದೇ ಥರ ಆಗೋಯ್ತು. ಇದರಿಂದ ನನಗೆ ತಲೆನೋವು, ತಲೆ ಭಾರ, ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ.
ಆದರೂ ಒಬ್ಬರೇ ಬಟ್ಟೆ ಎಲ್ಲ ಹಜ್ಜಿ ಅವ್ರವ್ರ ಬಟ್ಟೆಗಳನ್ನ ಅವ್ರವ್ರ ಇದಕ್ಕೆ ಎತ್ತಿ ಮಡಚಿ ಇಡಬೇಕು ಅಂದರೆ ತುಂಬ ಕಷ್ಟ ಇದೆ. ಈ ಸೂತಕ ಬರೋದು ಸಾಕು, ಈ ಹಬ್ಬಗಳು ಬರೋದು ಸಾಕು ಅಂತ ಅನಿಸ್ಬಿಡುತ್ತೆ. ಅಷ್ಟು ಕಷ್ಟ ಇರುತ್ತೆ. ಬರೀ ಪಾತ್ರೆ, ಅಡುಗೆ ಮನೇಲಿರೋ ಪಾತ್ರೆ ತೊಳ್ಕೊಂಡು ಸುಮ್ಮನೆ ಹಾಗೆ ದುಂಬೋಡ್ಕೊಂಡು ಇದ್ಬಿಟ್ರೆ ಅದೊಂಥರ. ಆದರೆ ನಮ್ಮೂರ ಕಡೆ ಪ್ರತಿಯೊಬ್ಬರು ಪೇ ಬಟ್ಟೆಗಳು ಕೂಡ ಹಚ್ಬೇಕು ಅಲ್ವಾ, ಅದರಿಂದನೇ ಸ್ವಲ್ಪ ಕಷ್ಟ. ಜಾಗ ಇದ್ದರೆ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಜಾಗ ಇದ್ದರೆ ಎಷ್ಟು ಬಟ್ಟೆಗಳು ಬೇಕಾದರೂ ಕೂಡ ಒಣಗಾಕ್ಬೋದು, ಎಷ್ಟು ಬಟ್ಟೆಗಳು ಬೇಕಿದ್ರೂ ಕೂಡ ಹಚ್ಬೋದು. ಆದರೆ ಅದನ್ನು ಬಿಡಿಸ್ಬಿಟ್ಟು ಎತ್ಕೊಳ್ಳೋದೇ ನನಗೆ ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಅದು ಮುಳ್ಳು ತಂತಿ ಥರ ಇರೋದ್ರಿಂದ ಸ್ವಲ್ಪ ಅದನ್ನು ಬಿಡಿಸಿ ಒಣಗಾಕೋದೇನು ಒಣಗಾಕ್ಬಿಡ್ತೀವಿ, ಅದನ್ನು ನಿಧಾನಕ್ಕೆ ಬಿಡಿಸಿ ಎತ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಇದೆ. ಆದರೆ ನನ್ನ ಅದೃಷ್ಟ ಏನು ಅಂದರೆ ಬಟ್ಟೆಗಳು ಹಚ್ಚೋ ದಿನ ನನಗೆ ಬಿಸಿಲು ಚೆನ್ನಾಗಿ ಹೊಡೀತು ಮತ್ತು ಮಳೆ ಇರಲಿಲ್ಲ. ಅದು ಒಂದು ನನಗೆ ಒಂಥರ ಅದೃಷ್ಟ ಅಂತ ಇದಾಯಿತು ನನಗೆ ಸ್ವಲ್ಪ. ಈ ಬಟ್ಟೆ ಒಣಗಾಕ್ದಾಗ ಮಳೆ ಬಂದುಬಿಡೋದು ಮತ್ತು ಬಿಸಿಲು ಹೊಡಿದೇ ಇದ್ದಿದ್ರೆ ಬಟ್ಟೆಗಳು ಆರ್ತಾ ಇರಲಿಲ್ಲ, ಏನೂ ಆರ್ತಾ ಇಲ್ಲ, ಮುಗ್ಳು ವಾಸನೆ ಬಂದುಬಿಡೋದು. ಆದರೆ ನನ್ನ ಅದೃಷ್ಟ ಏನು ಅಂದರೆ ನಾನು ಬಟ್ಟೆ ಹಚ್ಚೋ ದಿನ, ಬೆಡ್ಶೀಟ್ ಹಚ್ಚೋ ದಿನ, ನಾನು ಕೆಲಸ ಮಾಡೋ ದಿನ ತುಂಬ ಬಿಸಿಲು ಹೊಡೀತು. ಅದೊಂದು ಒಂಥರ ಖುಷಿ ಆಯಿತು. ಬಟ್ಟೆಗಳು ಕೂಡ ಪ್ರತಿಯೊಬ್ರದ್ದು ಬಟ್ಟೆ, ಪಾತ್ರೆ ಎಲ್ಲನೂ ಕೂಡ 2 ದಿನದಲ್ಲಿ ಮುಗಿಸಿದೆ. ಮತ್ತು ಈ ಕಡೆ ಪೈಪ್ ಎಲ್ಲನೂ ಕೂಡ ಎತ್ತಿ ಇಟ್ಬಿಟ್ಟು ಎಲ್ಲನೂ ಕೂಡ ಕ್ಲೀನಾಗಿ ತೊಳಿತಾ ಇದ್ದೀನಿ. ಬಾವಿ ಕಡೆ ಸ್ವಲ್ಪ ಗಲೀಜೆಲ್ಲ ಆಗಿಬಿಟ್ಟಿತ್ತು, ಪಾತ್ರೆ ಎಲ್ಲ ತೊಳೆದು ಬಟ್ಟೆಗಳೆಲ್ಲ ಹಚ್ಚಿ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಪೈಪ್ ಎಲ್ಲನೂ ತೊಳೆದು ಎತ್ತು ಮಾಡಿಬಿಟ್ಟು ಎಲ್ಲನೂ ಕೂಡ ಕ್ಲೀನಾಗಿ ಬಾವಿ ಹತ್ರ ತೊಳಿತಾ ಇದ್ದೀನಿ. ಮತ್ತು ಇದು ಗೌರಿ ಹಬ್ಬದ ದಿನ. ಗೌರಿ ಹಬ್ಬದ ದಿನ ನಾನು ಎಲ್ಲ ಪ್ರತಿಯೊಂದು ಕೆಲಸ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಮಾಡಾಯಿತು. ಆದರೆ ಗೌರಿ ಹಬ್ಬದ ದಿನ ಹೊಸ್ನೀರು ತಗೊಂಡು ಮನೆಗೆ ನಾವು ನೀರು ಎರಚಬೇಕಿತ್ತು. ಅಮ್ಮವ್ರ ಊರ ಕಡೆ ಹೇಗೆ ಅಂದರೆ ಜೋಗಯ್ಯರು ಇರ್ತಾರೆ ಅಲ್ವಾ, ದಾಸಯ್ಯವರು ಜೋಗಯ್ಯರು ಇರ್ತಾರೆ ಅಲ್ವಾ, ಅವ್ರ ಕೈಲಿ ಹೊಸ್ನೀರು ಮನೆಯವರೇ ಹೊಸ್ನೀರು ತಂದುಬಿಟ್ಟು ಪಾಯಸ, ಅನ್ನ, ಸಾಂಬಾರು, ಮುದ್ದೆ ಎಲ್ಲನೂ ಮಾಡಿಬಿಟ್ಟು ಜೋಗಯ್ಯರು ಕರೆಸಿಬಿಟ್ಟು ಮನೆಗೆ ದೇವ್ರ ಪೂಜೆ ಅಂತ ಹಾಕಿಸ್ತಾರೆ. ಆದರೆ ನಮ್ಮ ಹಸ್ಬೆಂಡ್ ಮನೇಲಿ ಯಾವ ದಾಸಯ್ಯ, ಜೋಗಯ್ಯ ಯಾರನ್ನೂ ಕೂಡ ಕರೆಸಲ್ಲ. ಈ ಥರ ಒಂದು ಬಿಂದಿಗೆ ತಗೊಂಡು ಅದರಲ್ಲಿ ಹೊಸ್ನೀರು ತಗೊಂಡು ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಗೆ ನೀರು ಎರಚ್ತಾರೆ ಅಷ್ಟೇ. ಅಲ್ಲಿಗೆ ಸೂತಕ ಕಳೀತು ಅಂತ ಅರ್ಥ. ಆದರೆ ಎಲ್ಲ ಕೆಲಸ ಆಯಿತು. ಆದರೆ ಗೌರಿ ಹಬ್ಬದ ದಿನವೇ ನನಗೆ ಮಾಮೂಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಪೀರಿಯಡ್, ಆ ಥರ ನನಗೆ ಗೌರಿ ಹಬ್ಬದ ದಿನವೇ ಆಗೋಯಿತು. ಆದರೆ ಇನ್ನು ಕೆಲಸ ಎಲ್ಲ ಮಾಡಾಗಿದೆ. ಇನ್ನು ಮನೆಗೆ ಹೊಸ್ನೀರು ತೆಗೆದು ಎರಚಲೇಬೇಕು ಅಲ್ವಾ, ಅದಕ್ಕೆ ನಮ್ಮ ಹಸ್ಬೆಂಡು ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ರು. ಇಬ್ರಿಗೂ ಕೂಡ ನನ್ನ ಮಕ್ಕಳು ಇಬ್ರಿಗೂ ಕೂಡ ನಮ್ಮ ಹಸ್ಬೆಂಡೇ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಈ ಥರ ಮಾಡು ಪೂಜೆನ ಅಂದ್ಬಿಟ್ಟು ಎಲ್ಲನೂ ಹೇಳ್ಕೊಡ್ತಾಯಿದ್ರು ನನ್ನ ಮಗಳಿಗೆ. ಅವಳು ಕೂಡ ಬಿಂದಿಗೆ ಎಲ್ಲ ತೊಳೆದು ಕ್ಲೀನಾಗಿ ಅದಕ್ಕೆ ನೀರು ತುಂಬಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕಾಯಿ ಒಡೆದು ಹಣ್ಣು ಮುರಿದು ಪ್ರತಿಯೊಂದು ಪೂಜೆ ಎಲ್ಲನೂ ಕೂಡ ನಮ್ಮ ಹಸ್ಬೆಂಡ್ ಈ ಥರನೇ ಮಾಡು ಅಂತ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ಅವಳು ಕೂಡ ಅವ್ರ ಪಪ್ಪ ಹೇಳೋ ಥರ ಎಲ್ಲನೂ ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಹೊಸ್ನೀರು ತಗೊಳ್ತಾ ಇದ್ದಾಳೆ. ಈ ಥರ ಎಲ್ಲ ಕೆಲಸ ಮಾಡಿಬಿಟ್ಟು ಕೊನೆಯಲ್ಲಿ ಈ ಥರ ಹೆಣ್ಮಕ್ಳುಗಳಿಗೆ ಈ ಥರ ಪೀರಿಯಡ್ ಆಗಿಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಹೆಣ್ಮಗಳು ಅಂತ ಒಬ್ಬಳು ಮನೇಲಿ ಇದ್ಮೇಲೆ ಅವಳಿಗೂ ಕೂಡ ನಾವು ಎಲ್ಲನೂ ಕಲಿಸ್ಬೇಕಾಗುತ್ತೆ ಅಲ್ವಾ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗಳ ಕೈಲೇ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೆ ಈ ಥರ ಮಾಡು ಪೂಜೆನೆ ಅಂತ ಹೇಳ್ಕೊಟ್ಬಿಟ್ಟು ಅವಳ ಕೈಲೇ ಹೊಸ್ನೀರೆಲ್ಲ ತೆಗೆದ್ಬಿಟ್ಟು ಮನೆಗೆ ಹೊಸ್ನೀರು ತಗೊಂಡೋಗಿದ್ದು ಅಲ್ವಾ, ಅದೆಲ್ಲನೂ ಕೂಡ ಮನೆಗೆಲ್ಲ ಎರಚಿದ್ಲು ನನ್ನ ಮಗಳು. ಅವಳು ಕೂಡ ಅವ್ರ ಅಜ್ಜಿ ಮನೆಗೆ ಹಬ್ಬಕ್ಕೆ ಅಂತ, ಗೌರಿ ಹಬ್ಬಕ್ಕೆ ಅಂತ ಹೋದರು. ಇಷ್ಟೇ ಇವತ್ತಿನ ಬ್ಲಾಗು. ಈ ಬ್ಲಾಗು ಇಷ್ಟ ಆಗಿದರೆ ನಮ್ಮ ಮನೆ ಕ್ಲೀನಿಂಗು ಯಾವ ಥರ ಇದೆ ಏನು ಅಂತ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಹಾಕಿ.